ರಾಜನಾದಂತಹ ನಾವೇ ಒಂದೊಮ್ಮೆಗೆ ಅಳುಕಿನಿಂದ ಮುಂದುವರಿಯುವಂತಹ ಸ್ಥಿತಿ ಒಂದು ನಿರ್ಮಾಣ ಆಗಿದೆ ಮಗನೇ. ಈ ಕಾಲದಲ್ಲಿ ಸಜ್ಜನರಿಗೆ ಒದಗಿ ಬಂದಿದೆ ಕಷ್ಟ. ದೇವತೆಗಳೆಲ್ಲರೂ ಗೋಳುಡುತ್ತಾ ಇದ್ದಾರೆ. ಶಚೀಧವ ಅಂತ ನಾ ಕರೆದೆ, ಆದರೆ ಅದಕ್ಕೆ ಈಗ ನಾನು ಪಾತ್ರನಲ್ಲ ಎನ್ನುವಂತಹ ಭಾವವನ್ನು ಅವ ವ್ಯಕ್ತಪಡಿಸಿದ. ಸುಮನಸರಿಗೆ ಒದಗಿ ಬಂದಂತಹ ಸಂಕಷ್ಟವನ್ನು ಹಾಗಾಗಿ ಕರೆಸಿಕೊಂಡು ಸದಾಶಿವನಾಗಿರುವಂತಹ ನೀನು ಈ ಕಾಲದಲ್ಲಿ ಮಹೇಶನಾಗಿ ಮಹೇಂದ್ರನ ಬಾಡಿಗೆ ಉತ್ತರಿಸುವಲ್ಲಿ ಚಿತ್ತಾಕ್ರಾಂತರಾಗಿದ್ದೀರಿ. ಯೋಚಿಸುವ ಅಗತ್ಯ ಇಲ್ಲ. ಈ ಮೊದಲು ದೈತ್ಯ ಮಥನವನ್ನು ಗೈದು ಸುರ ಪರಿವಾರಕ್ಕೆ ಶಾಂತಿ ನೆಮ್ಮದಿಯನ್ನು ಒದಗಿಸಿದವ ನಾನು. ಇಲ್ಲಿ ಯಾವಾಗ ಪರಿವರ್ತನೆ ಆಗುತ್ತದೆ ಎನ್ನುವಂತಹ ಯೋಚನೆ ಉಂಟು. ಒಂದಲ್ಲ ಒಂದು ದಿನದಲ್ಲಿ ಪರಿವರ್ತನೆ ಆಗುವ ಪರ್ವ ಕಾಲ ಒದಗಿ ಬರುತ್ತದೆ ಎನ್ನುವುದನ್ನು ಕಾಣಿಸುವುದಕ್ಕೆ ಕಟ್ಟಿದ್ದೀರಿ ದೇವತೆಯನಾಡಿ ಪಟ್ಟ. ಆದ್ದರಿಂದ ಯಾವತ್ತು ದೇವರ ನಾಡೆಂದು ಕರೆಸಿದ ಸ್ವರ್ಗ ಧಾಮಕ್ಕೆ ದೈತ್ಯರಿಂದ ಅನ್ಯಾಯ ಆಯಿತು, ಆ ಕಾಲಕ್ಕೆ ದುಷ್ಟ ಮಥನವನ್ನು ಗೈದು ದೇವರ ನಾಡಾದ ದೇವಲೋಕವನ್ನು ಮತ್ತೊಮ್ಮೆ ದೇವಪುತ್ರನಾಗಿ ನೆಲೆಗೊಳಿಸ್ತೇನೆ. ಆಶೀರ್ವದಿಸಿ